ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಅನ್ನೋ ಹಂಗ ಇಲ್ಲ, ಅಷ್ಟು ವಿಶೇಷವಾದ ದಿವಸ. ಶ್ರೀ ರಾಘವೇಂದ್ರ ಸ್ವಾಮಿಗಳ 431ನೇ ಜನ್ಮದಿನ ಇವತ್ತು. ರಾಯರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ, ಯಾವತ್ತೂ ಅವರ ಕೃಪೆ ಪರಮಾನುಗ್ರಹ ಯಾವತ್ತೂ ನಿಮ್ಮ ಜೊತೆ ಇರಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ್ರಿ. ಸಾಕ್ಷಾತ್ ನಡೆದಾಡುವ ದೇವರು ರಾಯರು ಅವತರಿಸಿದ ಪುಣ್ಯ ದಿನ ಇವತ್ತು. ನಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಬಂದಂಥ ನಮಗೆಲ್ರಿಗೂ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಆಗಿ ನಮ್ಮ ಬೆನ್ನೆಲುಬಾಗಿ ನಿಂತಂಥ ರಾಯರು ಹುಟ್ಟಿದ ದಿವಸ ಇವತ್ತು. ಭಾಳ ಖುಷಿಯ ದಿವಸ. ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಕೂತ್ವಿ ಅಂತಂದ್ರೆ ನಮಗೆ ಯಾರು ಅಂಥೇಳಿ ಏನೋ ಒಂದೊಂದು ಸರಿ ಮನಸ್ಸಿಗೆ ಬೇಜಾರು ಯಾವಾಗೂ ಎಲ್ರಿಗೂ ಒಂದೊಂದು ಸರಿ ಆಗಿರ್ತದೆ. ದಿನನಿತ್ಯ ಎಲ್ಲರೂ ನಮ್ಮ ಕೆಲಸದಲ್ಲಿ ಎಲ್ಲರೂ ಇರ್ತಾರೆ. ಆದರೂ ಒಂದೊಂದು ಸರಿ ಏನು ಅನಿಸ್ಬಿಡ್ತದೆ, ಏನೋ ಒಂದು ಪ್ರಶ್ನೆ ಬಂದಾಗ ರಾಯರ ಧ್ವನಿ ಎಲ್ಲಿಂದನೋ ನಂಬಿದವ್ರಿಗೆ ಯಾವತ್ತೂ ಕೈ ಬಿಟ್ಟವರಲ್ಲ ರಾಯರು. ಎಲ್ಲಿಂದೋ ಒಂದು ಧ್ವನಿ ಬಂದಂಗೆ ನಿನಗೆ ಎಲ್ಲವೂ ಆಗಿ ನಾನು ಇರ್ತೀನಿ ಅಂತ ಹೇಳ್ದಂಗೆ ಈಗ ಒಂದೊಂದು ನಾವು ಕೆಲವೊಂದು ನೋಡ್ತೀವಿ, ಅವು ಯಾವ ಸುಳ್ಳಲ್ರಿ, ಅವು ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿ ಬರೆದದ್ದೇ. ಈ ಕೆಲವೊಂದು ಎಷ್ಟೋ ನಾವು ಗಾಡಿ ಮೇಲೆ ಬರೆದದ್ದು ನೋಡ್ತೀವಿ. ಮತ್ತು ಎಲ್ಲದಕ್ಕೂ ಒಂದೇ ಉತ್ತರ, ರಾಯರಿದ್ದಾರೆ. ಇದು ಒಂದೇ ನಾವು ಕಣ್ಣು ಮುಚ್ಚಿ ಮನಸಾಪೂರ್ವಕವಾಗಿ ರಾಯರಿದ್ದಾರೆ ಅಂತ ಹೇಳಿಬಿಟ್ರೆ ಸಾಕು. ಮತ್ತು ಎಷ್ಟೊಂದು ಓದ್ತೀವಿ ಕಷ್ಟಗಳಿಗೆ, ರಾಯರ ಮುಂದೆ ಕಷ್ಟಗಳನ್ನು ಹೇಳೋದಕ್ಕಿಂತ ಮುಂಚೆ ಕಷ್ಟಗಳಿಗೆ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿಬಿಡು ಅಂತ ಹೇಳಿ, ಅದು ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಕಷ್ಟಗಳು ಯಾರಿಗೆ ಬರಂಗಿಲ್ಲ, ಬರೀ ಸುಖನೇ ಇತ್ತಂದ್ರೆ ನಾವು ದೇವರು ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ, ಮದ ಬಂದ ಆನೆ ಥರ ಇದ್ದು ಬಿಡ್ತೀವಿ. ಅದು ಎಲ್ಲಿಗೋ ಒಬ್ರು ಇರ್ತಾರೆ, ಎಲ್ಲರೂ ಇರಂಗಿಲ್ಲ ರೀ. ಮತ್ತು ಹಂಗೆ ಯಾವುದೇ ಒಂದು ಕಷ್ಟ ಬಂದಾಗಷ್ಟ ದೇವ್ರು ಅನ್ನೋಕ್ಕಿಂತ ಯಾವತ್ತೂ ರಾಯರನ್ನ ದೇವರನ್ನ ನೆನೆಸುತ್ತಾ ಇದ್ವಿ ಅಂತಂದ್ರೆ ನಾವು ಇರುವ ಹಾದಿಯಲ್ಲೇ ಇರ್ತೀವಿ. ನಮಗೆಷ್ಟು ಸಕಲ ಅಷ್ಟ ಐಶ್ವರ್ಯ ಏನೇ ಬಂದರೂ ಕೂಡ ಅದು ಎಷ್ಟು ಬೇಕೋ ಅಷ್ಟು. ಆದ್ರೆ ನಾವು ಚೇಂಜ್ ಆಗಂಗಿಲ್ಲ. ದೇವರನ್ನು ಯಾಕೆ ನಮ್ಮ ಜೊತೆನೇ ನಾವು ದೇವರ ಜೊತೆನೇ ಯಾಕೆ ಇರಬೇಕು ಅಂದ್ರೆ ನಮ್ಮ ಮನಸ್ಸು ಚಂಚಲ ಆಗಂಗಿಲ್ಲ. ನಮ್ಮಲ್ಲಿ ಅವೇನು ಕೆಲವೊಂದು ಹೇಳ್ತೀವಲ್ಲ, ಮದ ಮತ್ಸರ ಮೋಹ ಸೊಕ್ಕು ಇವೆಲ್ಲ ಏನು ಹೇಳ್ತೀವಿ, ಅವು ಯಾವೂ ಬರಂಗಿಲ್ಲ ನೋಡ್ರಿ. ಅಷ್ಟು ಅದಕ್ಕೆ ಇವತ್ತು ರಾಯರು ಅವತರಿಸಿದ ಪುಣ್ಯ ದಿನ. ಅದಕ್ಕೆ ಇವತ್ತು ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ರೀ. ಎಷ್ಟು ಹೇಳಿದರೂ ನಮಗಂತೂ ಸಾಕಷ್ಟು ಪವಾಡಗಳು. ನಮ್ಮಂತೆಯೇ ಕೋಟಿ ಜನರಿಗೆ ಇವತ್ತಿಗೂ ಎಂದಿಗೂ ಅಂದ್ರೆ ನಾ ಎಷ್ಟೋ ಸರಿ ವಿಡಿಯೋದೊಳಗೆ ರಿಪೀಟ್ ಆಗೇ ಇರ್ತದೆ. ಒಂದು ಕಣ್ಣು ಪಿಟಿಕಿಸಿ ತೆಗೆಯುವುದ್ರೊಳಗೆ ರಾಯರ ಪವಾಡಗಳು ನಡೆದದ್ದು ಅಂದ್ರೆ ಮನಸ್ಸಿನಲ್ಲೇ ಅಂದ್ಕೊಂಡ್ವಿ ಅಂದ್ರೆ. ಬಟ್ ಆದ್ರೇನು, ನಾವು ಹೋಗುವ ಹಾದಿ ಯಾವಾಗಲೂ ಕರೆಕ್ಟ್ ಆಗಿರಬೇಕು. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಿರ್ಬೇಕು. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದು ಒಳ್ಳೆಯದನ್ನು ಬಯಸ್ತಿದ್ರೆ ರಾಯರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ. ಒಳ್ಳೆಯದು ಆಗೇ ಆಗ್ತದೆ ನೋಡ್ರಿ. ಇವತ್ತಿನ ಪೂಜಾ ಇಷ್ಟು ಮುಗಿಸ್ಕೊಂಡು ಮನೆ ಒಳಗೆ ನಾವು ಆಲ್ಮೋಸ್ಟ್ ರಾಯರ ಮಠಕ್ಕೆ ಮೊನ್ನೆ ಸರಿನೂ ನಮ್ಗೆ ಊಟಕ್ಕೆ ಹೋಗೋದಾಗಲಿಲ್ಲ ರೀ. ಹೇಳಿದ್ನೆಲ್ಲ, ರಾಯರ ಪಟ್ಟಾಭಿಷೇಕದ ದಿವಸನೂ ಆಗಲಿಲ್ಲ. ಅದಕ್ಕೆ ಇವತ್ತಾದರೂ ಹೋಗಿ ಬರೋಣ ಅಂತ ಲಘು ಎಲ್ಲ ಒಂಚೂರು ಕೆಲಸ, ಮುಂಜಾನೆ ಕೆಲಸ ಅಷ್ಟೇ. ಮನೆಯದು ಒಂದಿಷ್ಟು ಮನೆ ಕೆಲಸ ಮತ್ತು ರಂಗೋಲಿ ಸ್ತೋತ್ರ ಇಷ್ಟು ಮುಗಿಸ್ಕೊಂಡು 7 ಗಂಟೆ ಆಗಿದ್ರಿ. ಈಗ ಫಾಸ್ಟಾಗಿ ಹೋಗಿ ಬರೋಣ. ಆದಷ್ಟು ಹೋಗೋ ಮುಂದೆ ಅಷ್ಟೇ ನಡ್ಕೊಂಡು ಹೋದ್ವಿ. 2 ಕಿಲೋಮೀಟರ್ಸ್ ಆಗ್ತದೆ ನಮ್ಮ ಮನೆಯಿಂದ. ನಡ್ಕೊಂಡು ಹೋಗಿ ಬರೋ ಮುಂದೆ ಮತ್ತೆ ಆಟೋಕ್ಕೆ ಹತ್ತಿ ಬಂದಿವಿ ನೋಡ್ರಿ. ಈಗ ಫಾಸ್ಟಾಗಿ ಹೊಂಟೀವಿ. ಹೋಗಿ ರಾಯರ ದರ್ಶನ ಮಾಡ್ಕೊಳ್ಳೋಣ, ಬೇಡಿಕೊಳ್ಳೋಣ. ಮತ್ತು ಈಗ ನಾವು ಮಾಡ್ಲಿಕ್ಕತ್ತಿರಲ್ಲ, ಈ ರಾಯರ ದರ್ಶನ ಈಗ ಸಿಗೋದು ಬಹಳ ಕಷ್ಟ. ಅದಕ್ಕೆ ನಿಮಗೆಲ್ರಿಗೂ ದರ್ಶನ ಆಗಲಿ, ಎಲ್ರಿಗೂ ದೇವರು ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಬರ್ರಿ ರಾಯರ ದರ್ಶನ ಮಾಡ್ಕೊಳ್ಳೋಣ ಅಂತ.
सेव्यमानं धूपदीपादिनैवेद्यं पंचकार्यश्च शक्तितः भजामि श्रीहनुमन्तं हेमकान्ति समप्रभं व्यासतीर्थयतीन्द्रेण पूजितं च विधानतः त्रिवारं पठे नित्यं स्तोत्रं भक्ताभिषोत्तमै वाञ्छितं लभते दृष्टं षण्मासभ्यं कलिकलं पुत्रार्थे पुत्रान्विशोभिमत्येश्वर विद्यार्थी इति श्री व्यासराजोचिते यन्त्रोद्धारक हनुमस्तोत्रं सम्पूर्णं श्रीकृष्णार्पणमस्तु श्रीरस्तु शुभमस्तु। ಇಷ್ಟು ರಾಯರ ದರ್ಶನ ತಗೊಂಡು ನೀವು ಕೂಡ ರಾಯರ ದರ್ಶನ ಮಾಡಿದ್ರಿ ಅಂತ ಅನ್ಕೋತೀನಿ. ಮತ್ತು ವಾಪಸ್ ಓಡ್ಕೋತ ಹೊಂಟಿವಿ ನೋಡ್ರಿ. ನಮ್ಗೆ ಒಂದೊಂದು ಸರಿ ಹೆಂಗಾಗ್ತದೆ ನಿಮ್ಗೆ ಹೇಳ್ಯಾರಿ, ಇಷ್ಟು ಗಡಿಬಿಡಿ ಇರ್ತದಲ್ಲ ನಮಗೆ. ಯಾರು ನಾವು ಇಷ್ಟು ಫಾಸ್ಟ್ ನಡೆಯೋದು ನೋಡಿ ಯಾರು ನಗ್ತಾರೋ, ಇಷ್ಟ್ಯಾಕೆ ಫಾಸ್ಟ್ ಹೊಂಟಾರ ಏನು ಅನ್ಕೋತಾರೋ ಅದು ಕೂಡ ನಮಗೆ ಲಕ್ಷ್ಯ ಇರಂಗಿಲ್ಲ ನೋಡ್ರಿ. ಒಟ್ಟು ನಮ್ಗೆ ಅದೇನೋ ಅಂತಾರಲ್ಲ, ಕುದುರೆಗೊಂದು ಮುಗ್ದಾಣ ಹಾಕಿ ಕಳಿಸ್ತಿರ್ತಾರ, ಹಂಗೆ ಓಡುದೇ ಯಾಕಂದ್ರೆ ಮುಂದೆ ನಮ್ಗೆ 8-15 ಅನ್ನೋದಕ್ಕೆ ಹೋಗೋದಿರ್ತದೆ. ಹಾಗೆಲ್ಲ ಆಗಿ ಫಾಸ್ಟ್ ಮಾಡ್ಕೊಳ್ಳೋದು. ಮನೆಗೆ ಬಂದು ಒಂದಿಷ್ಟು ಅವಲಕ್ಕಿ ಸೂಸ್ಲಾ ಮಾಡಿದೆ. ನೀವು ಇದಕ್ಕೆ ಏನಂತೀರ ಗೊತ್ತಿಲ್ಲ, ನಮ್ಮ ಸೈಡಂತೂ ನಾವು ಅವಲಕ್ಕಿ ಸೂಸ್ಲಾ ಅಂತ ಕರಿತೀವಿ. ನೀವೇನಂತೀರಿ ಗೊತ್ತಿಲ್ಲ. ಒಂದು 2 ಟೊಮೆಟೊ ಹಣ್ಣು, 1-2 ಸೌತೆಕಾಯಿ ಮತ್ತು ಕೋತಂಬರಿ ಇವೆಲ್ಲ ರೆಡಿ ಮಾಡಿಕೊಂಡು ಅವಲಕ್ಕಿ. ಮತ್ತು ನಿನ್ನೆ ಒಬ್ಬರು ಒಂದು ಕೇಳಿದ್ರಿ, ನೀವು ಹೆಸರು ಹಿಟ್ಟು ಇದನ್ನು ಹೆಸರು ಕಾಳು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡ್ರಿ, ಏನು ಮಾಡಿದ್ರಿ ಅಂತ ಕೇಳಿದ್ರಿ. ಅದನ್ನು ಕೂಡ ಇವತ್ತು ಮಾಡೀನಿ, ತೋರಿಸ್ತೀನಿ. ಈಗ ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಮೆಣಸಿನಕಾಯಿ, ಟೊಮೆಟೊ ಹಣ್ಣು ಮತ್ತು ಸೌತೆಕಾಯಿ ಏನು ಹೆಚ್ಕೊಂಡಿದ್ದೆ ಎಲ್ಲನೂ ಹಾಕಿ ಅದರ ಒಳಗೆ ಏನು ನಾನು ತೊಯ್ಸಿ ಇಟ್ಕೊಂಡಿದ್ನೆಲ್ಲ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೆಗೆದುಬಿಡ್ತೀನಿ ನೋಡ್ರಿ. ಕೊತ್ತಂಬರಿ ಹಾಕಿ ಮಸ್ತ್ ಟೇಸ್ಟಿಯಾದ ಅವಲಕ್ಕಿ ಸೂಸ್ಲ ರೆಡಿ ಆಗ್ತದೆ. ಮತ್ತು ನಿಮ್ಮ ಸೈಡ್ ಹೆಂಗೆ ಮಾಡ್ತೀರಿ ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. ಭಾಳ ಮಾಡಿ ಅವಲಕ್ಕಿ ಸೂಸ್ಲ ಎಲ್ಲರೂ ಹಿಂಗೆ ಮಾಡ್ತಾರೆ, ಬಟ್ ಹಾಕೋದು ಮಾತ್ರ ಸ್ವಲ್ಪ ಚೇಂಜಸ್ಸು. ಉಳ್ಳಾಗಡ್ಡಿ ಹಾಕ್ತಾರೆ ಒಬ್ಬೊಬ್ಬರು ಮೆಂತ್ಯ ಪಲ್ಯ ಹಾಕ್ತಾರೆ. ಹಿಂಗೆ ಏನೇನು ಟೇಸ್ಟ್ ಬೇಕೋ ಎಲ್ಲ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದು ಹಿಂಗಿರ್ತದೆ. ನಾನು ಇನ್ನೂ ಒಂದು ಪುಟಾಣಿ ಪೌಡ್ರ್ ಹಾಕೀನಿ, ಶೇಂಗಾ ಪುಡಿನೂ ಹಾಕ್ಲಿಕ್ಕೆ ಬರ್ತದೆ. ನಾ ಶೇಂಗಾ ಇಡಿಯಾಗಿ ಹಾಕಿ ಪುಟಾಣಿ ಪೌಡ್ರ್ ಹಾಕಿನಿ, ಟೇಸ್ಟ್ ಆಗ್ತದೆ. ಅಂದ್ರೆ ಉದುರಾಗಿ ಟೇಸ್ಟ್ ಆಗ್ತದೆ. ಮೆತ್ತಗಾಗಿರ್ತಾವ, ನೀರೊಳಗೆ ತೊಯ್ಸಿದ ತಕ್ಷಣ ನಾವು ಪುಟಾಣಿ ಪೌಡ್ರ್ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಪುಟಾಣಿ ಪೌಡ್ರ್ ಹಾಕ್ಲಾರ್ದವ್ರು ಹಾಕಿ ನೋಡ್ರಿ, ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ. ಇವತ್ತಿನ ನಮ್ಮದು ಟಿಫನ್ ಇಷ್ಟೇ ಇತ್ತು. ಅಡುಗೆ ಅಂತೂ ಏನೂ ಇಲ್ಲ. ನಾವು ರಾಯರ ಮಠಕ್ಕೆ ಊಟಕ್ಕೆ ಹೋಗ್ಬೇಕಂತ ಮಾಡೀವಿ. ಅಲ್ಲಿ ಹೋದೆ ಅಂದ್ರೆ ಅಲ್ಲಿ ಏನು ಸ್ಪೆಷಲ್ ಆಗಿತ್ತು ಅಂಥೇಳಿ ಅದನ್ನೂ ಕೂಡ ನಿಮಗೆ ವಿಡಿಯೋ ಮಾಡ್ತೀನಿ. ಹೋಗಲಿಲ್ಲ ಅಂದ್ರೆ ಇಲ್ಲರಿ, ಆದಷ್ಟು ಹೋಗ್ತೀನಿ. ಬರ್ರಿ ಅಂತ ಹೇಳ್ಯಾರ್ರಿ ಬೆಳಗ್ಗಿನೂ. ಅವರು ಎಲ್ಲದಕ್ಕೂ ಕರೆದಿರ್ತಾರೆ, ಯಾಕಂದ್ರೆ ರೆಗ್ಯುಲರಾಗಿ ನಾವು ಹೋಗಿರ್ತೀವಲ್ಲ ಮಠಕ್ಕೆ, ಹಾಗಾಗಿ ಭಾಳ ಪರಿಚಯ ಆಗಿಬಿಟ್ಟಾರೆ. ಎಲ್ಲದಕ್ಕೂ ಏನೇ ಇದ್ದರೂ ಹೇಳಿರ್ತಾರೆ, ಬರ್ರಿ ಮಧ್ಯಾಹ್ನ ನೀವು ಕಡೆಗೆ ನಿಮ್ಮ ಸ್ಕೂಲ್ ಮುಗಿದ್ಮೇಲೆ ಬರ್ರಿ, 2ನೇ ಪಂಕ್ತಿಗಾರ ಬರ್ರಿ ಅಂತ ಹೇಳಿರ್ತಾರೆ. ನೋಡೋಣ, ಸ್ಕೂಲ್ ಮುಗಿದ ತಕ್ಷಣ ಹೋಗಲಿಕ್ಕೆ ಟ್ರೈ ಮಾಡ್ತೀನಿ. ಹೋದ್ನಿ ಅಂದ್ರೆ ವಿಡಿಯೋ ಮಾಡ್ಕೋತೀನಿ. ಇಲ್ಲ ಅಂದ್ರೆ ಇವತ್ತು ಸಾಯಂಕಾಲ ಏನೇನಲ್ಲಿ ಹಾಡು, ರಥೋತ್ಸವ ಇದೆಲ್ಲ ಭಾಳ ಚಂದ ಇರ್ತದೆ ನೋಡ್ಲಿಕ್ಕೆ, 2 ಕಣ್ಣು ಸಾಲಂಗಿಲ್ಲ. ಅವಾಗ ಹೋದಾಗ ಅವಾಗೂ ಕೂಡ ಒಂದು 5 ನಿಮಿಷದ ವಿಡಿಯೋ ನಾನು ಮಾಡಿಕೊಂಡು ಬರ್ತೀನಿ ರೀ. ಇವತ್ತು ಒಂದು ರಾಯರ ಹಾಡ ಕೇಳ್ಕೋತ ನನ್ನ ಕೆಲಸವನ್ನು ಮುಂದುವರಿಸ್ಲಿರಿ. ದಿನಕರನುದಿಸಿದನು ಧರೆಯೊಳಗೆ, ದಿನಕರನುದಿಸಿದನು
ಪ್ರಿಯತಿಯದಿ